AEPS ವಿಡ್ರಾಲ್ ಮಾಡ್ತಾ ಇದ್ದೀವಿ. ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೋಬೇಕು. ದೆನ್ ಅಮೌಂಟ್ ಕನ್ಫರ್ಮ್ ಕೊಟ್ಟು AEPS ಆಧಾರ್ ಪೇ ಅನ್ನೋದು ಸೆಲೆಕ್ಟ್ ಮಾಡಿ ಫಸ್ಟು ಅಕೌಂಟ್ ಹೋಲ್ಡರ್ ನೇಮ್ ಟೈಪ್ ಮಾಡಬೇಕು. ಮೊಬೈಲ್ ನಂಬರ್, 12 ಡಿಜಿಟ್ ಆಧಾರ್ ನಂಬರ್, ಸೆಲೆಕ್ಟ್ ಬ್ಯಾಂಕ್, ಪ್ರೊಸೀಡ್ ಟು ಬಯೋಮೆಟ್ರಿಕ್. ಈಗ ಫಿಂಗರ್ ಸ್ಕ್ಯಾನ್ ಮಾಡಬೇಕು. ಸಕ್ಸಸ್ ಆಯಿತು ಟ್ರಾನ್ಸಾಕ್ಷನ್ನು. ಸೊ ಇಲ್ಲಿ ನಾವು ಸ್ಟೇಟ್ಮೆಂಟು ಕೂಡ ಚೆಕ್ ಮಾಡ್ಬೋದು. ಸೊ ಬ್ಯಾಲೆನ್ಸ್ ನೋಡ್ಬೋದು. ನಮಸ್ತೆ, ಇದು ಜೆಮ್ಸ್ಪೇ ಮಿನಿ ATM ಮಷೀನು. ಇದರಲ್ಲಿ ಆಲ್ ಬ್ಯಾಂಕ್ ಡೆಪಾಸಿಟ್ಸ್ ಮತ್ತು ಆಲ್ ಬ್ಯಾಂಕ್ ವಿಡ್ರಾಲ್ ಮಾಡ್ಬೋದು. ಡೆಪಾಸಿಟ್ಸಲ್ಲಿ ನಿಮಗೆ ಸೆಲೆಕ್ಟ್ ಮಾಡಿಕೊಂಡು ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೊಬೇಕು. ಇದರಲ್ಲಿ 2 ಟೈಪ್ಸ್ ಬರುತ್ತೆ. AEPS ಅಂದರೆ ಆಧಾರ್ ನಂಬರ್, ಮೊಬೈಲ್ ನಂಬರ್ ಹಾಕಿ ಬ್ಯಾಂಕ್ ಸೆಲೆಕ್ಟ್ ಮಾಡಿಕೊಂಡು ಫಿಂಗರ್ ಪ್ರಿಂಟ್ ಬಯೋಮೆಟ್ರಿಕ್ ಇರುತ್ತೆ, ಇಲ್ಲಿ ಇದು ಮಾಡಿಬಿಟ್ಟು ಡೆಪಾಸಿಟ್ ಮಾಡ್ಬೋದು. ಇನ್ನೊಂದು DMT ಅಂದರೆ ಅಕೌಂಟ್ ನಂಬರ್ IFSC ಕೋಡ್ ಹಾಕಿ ಮಾಡೋದು. ಫಸ್ಟು ಮೊಬೈಲ್ ನಂಬರ್ ಹಾಕಬೇಕು. ಮೊಬೈಲ್ ನಂಬರ್ ಹಾಕಿ ರಿಸೀಪ್ಟ್ ಕೊಡಬೇಕು. ಆ್ಯಡ್ ಬೆನಿಫಿಷರಿನಲ್ಲಿ ನೇಮು, ಅಕೌಂಟ್ ನಂಬರು, ಎಂಟರ್ ಅಕೌಂಟ್ ನಂಬರು, ಸೇವ್ ಬೆನಿಫಿಷರಿ ಕೊಟ್ಟರೆ ಇಲ್ಲಿ ಸೇವ್ ಆಗುತ್ತೆ. ಈ ಥರ ಬರುತ್ತೆ ನಿಮ್ಮದು. ಸೆಂಡ್ ಅಮೌಂಟು, ಅಮೌಂಟ್ ಸೆಲೆಕ್ಟ್ ಮಾಡಿ ಕಂಟಿನ್ಯೂ. ಈಗ ಇಲ್ಲಿ ಎಲ್ಲೋ ಲೈಟ್ ಬರುತ್ತೆ, ಆವಾಗ ಅಮೌಂಟ್ ಹಾಕಬೇಕು ಡೆಪಾಸಿಟ್ ಮಾಡೋಕ್ಕೆ. ₹100 ಆ್ಯಡ್ ಆಗಿದೆ ಅಂತ ಬಂತು ವ್ಯಾಲೆಟ್ಗೆ. ಇನ್ನು 100 ಹಾಕ್ತೀನಿ. ಈಗ $200 ಸಕ್ಸಸ್ಫುಲಿ ಆ್ಯಡೆಡ್. ಕಂಟಿನ್ಯೂ. ಕನ್ಫರ್ಮ್ ಆ್ಯಂಡ್ ಸೆಂಡ್ OTP. ನಾವೀಗ ಫಸ್ಟ್ ಮೊಬೈಲ್ ನಂಬರ್ ಹಾಕಿದ್ವಿ ಅಲ್ವಾ, ಆ ನಂಬರ್ಗೆ OTP ಹೋಗುತ್ತೆ. ಟ್ರಾನ್ಸಾಕ್ಷನ್ ಸಕ್ಸಸ್ಫುಲ್. $200. ಪ್ರಿಂಟ್ ಬೇಕಿದ್ರೆ ನಾವು ಪ್ರಿಂಟ್ ತೊಗೊಳ್ಬೋದು, ಇಲ್ಲಾಂದರೆ ಡನ್.